ಎಲ್ಲರಿಗೂ ರುಚಿ ತಿಂಡಿ ಟೈಮ್ಗೆ ಸ್ವಾಗತ. ಇವತ್ತು ನನ್ನ ರೆಸಿಪಿ ಸೂಪ್ ಡಂಪ್ಲಿಂಗ್ಸ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಮೈದಾ ಎಲ್ಲರೂ ತಿನ್ನಲ್ಲ, ಹೆಲ್ತಿ ಅಲ್ಲ ಅನ್ಹೆಲ್ತಿ ಅಂತಾರೆ ಅಂತ ಗೋಧಿ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಳ್ಳೋಣ. ಎಷ್ಟು ಹದಕ್ಕೆ ಬೇಕು ಅಷ್ಟು ಹದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ನಂದು ಹಿಟ್ಟು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೆನಿಲಿ ಅಂದ್ಬಿಟ್ಟು ನಾನು ಇದನ್ನು ಮುಚ್ಚಿ ಪ್ಲೇಟಲ್ಲಿ ಎತ್ತಿ ಸೈಡಿಗೆ ಇಡ್ತಾಯಿದ್ದೀನಿ. ಈಗ ಒಂದು 30 ಮಿನಿಟ್ಸ್ ಆಗಿದೆ. ಹಿಟ್ಟನ್ನ ಲಟ್ಟಿಸ್ಕೊತಾ ಇದ್ದೀನಿ. ಮೋಮೋಸ್ ಮಾಡ್ತೀವಲ್ಲ ಆ ಸೈಜಿಗೆ ನೋಡಿ. ಈಗ ತೆಳ್ಳಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ಲಟ್ಟಿಸ್ಕೊಂಡು ಇಟ್ಕೊತೀನಿ ಎಲ್ಲ. ಈಗ ಸೂಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಇದೇ ಪ್ಯಾನಿಗೆ ಆಯಿಲ್ ಹಾಕ್ಕೊತೀನಿ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಹಾಕ್ತೀನಿ. ಮತ್ತು ನಾನಿಲ್ಲಿ ಎಲೆಕೋಸು, ಕ್ಯಾರೆಟು ಮತ್ತು ಈರುಳ್ಳಿನೆಲ್ಲ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡು ನೀರಿಗೆ ಹಾಕಿ ಇಟ್ಟಿದ್ದೀನಿ ಹಸಿ ವಾಸನೆ ಹೋಗಲಿ ಅಂತ. ಅದನ್ನೀಗ ನಾನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ನೀಟಾಗಿ ಸೌಟ್ ಮಾಡ್ಕೊಬೇಕು. ನೀಟಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಹುರ್ಕೋಬೇಕು. ಈಗ ನೋಡಿ, ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಆಮೇಲೆ ಉಪ್ಪು ಹಾಕಿದ್ಮೇಲೆ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಎರಡು ಹಾಕಿ ನೀಟಾಗಿ ಅದು ಸ್ವಲ್ಪ ಬಾಡ್ಕೊಳ್ಳೋ ತನಕ ಹುರಿಬೇಕು. ಹುರಿದ್ಮೇಲೆ ಈಗ ಒಂಚೂರು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಹುಳಿಗೆ. ಈಗ ನೀರು ಹಾಕ್ಕೊತಾ ಇದ್ದೀನಿ ಸೋಯಾ ಸಾಸ್ ಹಾಕಿ ತಿರುಗಿಸ್ಕೊಂಡ್ಮೇಲೆ ಅದನ್ನ ಕುದಿಯೋಕ್ಕೆ ಬಿಟ್ಟು ಇಲ್ಲಿ ಡಂಪ್ಲಿಂಗ್ಸಿಗೆ ಬೇಕಾಗಿರೋ ಫಿಲ್ಲಿಂಗ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇದಕ್ಕೆ ಎಲೆಕೋಸು, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಚೂರು ಉಪ್ಪು, ಪೆಪ್ಪರ್ ಪೌಡರ್, ಚೂರು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ತಿರ್ಗಿಸ್ಕೊಂಡು ಇದನ್ನು ಒಂದು ಸೈಡಿಗೆ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಹಿಟ್ಟೆಲ್ಲ ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಫಿಲ್ಲಿಂಗ್ಸ್ನ ತುಂಬಿಸ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಈ ಥರ ಡಂಪ್ಲಿಂಗ್ಸ್ ಮಾಡಬೇಕು ನಾವು. ಕಂಪ್ಲೀಟ್ಲಿ ಎಲ್ಲ ಡಂಪ್ಲಿಂಗ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನೋಡಿ, ಈಗ ಅದು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಇದನ್ನ ಪಾತ್ರೆನ ಹಬೆಗಂತ ಇಟ್ಟಿದ್ದೀನಿ. ಎಲ್ಲ ಮೋಮೋ ಥರ ಮಾಡ್ಕೊಂಡಿರೋ ಡಂಪ್ಲಿಂಗ್ಸ್ನ ಇಲ್ಲಿ ಹಬೆಲಿ ಬೇಯಕ್ಕೆ ಇಡಬೇಕು. ಜಾಸ್ತಿ ಏನು ಬೇಯೋಂಗಿಲ್ಲ, ಸ್ವಲ್ಪ ಅದು ಬೆಂದರೆ ಸಾಕು. ಹಿಂಗೆ ಇಟ್ಕೊಂಡು ನಾನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ನೀಟಾಗಿ ಬೆಂದಿದೆ ಆಲ್ರೆಡಿ. ಹೀಗೆ ಬೆಂದಿರೋ ಒಂದೊಂದೇ ಡಂಪ್ಲಿಂಗ್ಸ್ನ ಎತ್ಕೊಂಡು ಸೂಪಿಗೆ ಬಿಡ್ತಾಯಿದ್ದೀನಿ. ನೋಡಿ, ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು. ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಎಲ್ಲ ಹೊಡ್ಕೊಬಿಡುತ್ತೆ. ಹಿಂಗೆ ನಂದು ರೆಡಿ ಆಗಿದೆ ಡಂಪ್ಲಿಂಗ್ಸು. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ನಂದು ಡಂಪ್ಲಿಂಗ್ ಸೂಪ್ ರೆಡಿಯಾಗಿದೆ. ಇದಾಗಿತ್ತು ಇವತ್ತಿನ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.